ಅಶೋಕ್ ಅವರು ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ಈ ರೀತಿ ಮಾಡ್ತೀರಾ ಅಂತ ನೋಡಿ. ಅಶೋಕ್ ರಾಜಣ್ಣ ಅವರೇ ದುಂಬಾಲ್ ಬಿದ್ದಿದ್ರು ಬಂದು ಇದನ್ನು ಚರ್ಚೆ ಮಾಡಿ ಅಂತ ಹೇಳಿ ಅವ್ರೇನು ಹೇಳಿದ್ರು ರಾಜಣ್ಣವ್ರ ಬಗ್ಗೆ. ಈಗ ಅದೇ ರೀತಿಯಾಗಿ ಮುನಿರತ್ನವರು ಮಾತಾಡಿದ್ರು. ಅವ್ರು ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ರಾಜಣ್ಣವ್ರು ಹೇಳಿದ್ರು. ಆ ಮಾತು ಹೇಳಿದ್ರಲ್ಲ ನೀವು. ಆ ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ರಾಜಣ್ಣವ್ರು ಹೇಳಿದ್ರು. ಯಾರು? ಮುನಿರತ್ನವ್ರ ಬಗ್ಗೆ. ಅಶೋಕ್ ಅವರು ಹೇಳೋದು, ವಿಜೇಂದ್ರ ಹೇಳೋದ್ರಲ್ಲಿ ದೇರ್ ಇಸ್ ನೋ ಮೀನಿಂಗ್ ಎಟ್ ಆಲ್. ನೀವು 1.5 ವರ್ಷದಿಂದ ನೋಡ್ತಾ ಇದ್ದೀರಿ. ಸತತವಾಗಿ ಬೆಳಗ್ಗಿನ ಸಾಯಂಕಾಲ ತನಕ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು ಬಿಟ್ಟರೆ, ಮೆಚ್ಯೂರ್ಡ್ ಆಗಿ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ, ಒಬ್ಬ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದು ಅವರಿಬ್ಬರಿಗೂ ಅರಿವಿಲ್ಲ. ದಿನನಿತ್ಯ ಯಾವುದಾದ್ರೂ ಒಂದು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಕ್ಕಂಥ ಬಿಟ್ಟರೆ, ರಾಜಕೀಯ ನಾಯಕರುಗಳಾಗಿ ಪರಿಪೂರ್ಣವಾಗಿ ಮಾಡುವಂಥ ಸಂದರ್ಭ ಇವತ್ತಿಗೂ ನಾವು ನೋಡಲಿಲ್ಲ ಅವರಿಬ್ಬರ ಹತ್ರ. ಹಾಗಾಗಿ ಅವ್ರು ಮಾತನಾಡೋದಕ್ಕೆ ಯಾರು ಜನರು ಅದಕ್ಕೆ ಗಮನನೇ ಕೊಡೋದಿಲ್ಲ. ಆ ಪರಿಸ್ಥಿತಿ ಬಂದಿದೆ ಇವತ್ತು.